ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ, ಕೊಪ್ಪಳ ಜಿಲ್ಲಾ ತಾವರೇರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಲಕ್ಷ್ಮಿ ಎಂಬ ಬಾಣಂತಿಯು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಮೃತ ಸಂಬಂಧಿಕರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿದಂತೆ ಮಂಗಳವಾರ ರಾತ್ರಿ 9:30ಕ್ಕೆ ಪ್ರಾರಂಭವಾದ ಪ್ರತಿಭಟನೆಯು ಬುಧವಾರ ಬೆಳಗ್ಗೆ 11 ಗಂಟೆವರೆಗೆ ಪ್ರತಿಭಟನೆಯು ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಆರೋಗ್ಯ ವೈದ್ಯಾಧಿಕಾರಿ ಆಗಿರುವಂಥ ಕಾವೇರಿ ಶಾವಿ ಅವರು ಕೂಡಲೇ ವರ್ಗಾವಣೆಯಾಗಬೇಕು ಹಾಗೂ ಇವರು ಬಂದಾಗಿನಿಂದ ಇಂಥ ಸಾವಿರಾರು ಪ್ರಕರಣಗಳು ಹೆಚ್ಚಾಗುತ್ತವೆ ಹಾಗೂ ಬಾಣಂತಿ ಕುಟುಂಬಕ್ಕೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭೇಟಿ ನೀಡಿದ ಕುಷ್ಟಗಿ ತಹಸೀಲ್ದಾರಾದ ರವಿ ಸಂಗಡಿಯವರು ಮಾತನಾಡಿದ ಆದೇಶ ಮೇರೆಗೆ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕಾಕನಗೌಡ, ನಾಗರಾಜ್ ನಂದಾಪುರ್, ಸಿದ್ದನಗೌಡ, ಪುಂಡಗೌಡ, ಭದ್ರಪ್ಪ ನಾಲ್ತ ಇನ್ನಿತರ ಮುಖಂಡರು ಪಾಲ್ಗೊಂಡಿದ್ದರು ಹಾಗೂ ಸಿಪಿಐ ಯಶವಂತ್ ಎಚ್ ಬಿಸ್ನಳ್ಳಿ, PSIಗಳಾದ ಶೈಲಾರ ಪಂಪಣ್ಣ ಹಾಗೂ ಇನ್ನಿತರ PCಗಳು ಕೂಡ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಯಿತು. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದೆವು. ಇದನ್ನು ಕೂಡಲೇ ಕ್ರಮ ವಹಿಸಬೇಕು ಸರ್. ಯಾವ ಕೆಲಸ ಇದ್ರೂ ಕೂಡ ನಿಂದಿರಿಸಿ ಇದನ್ನು ಕಡ್ಡಾಯವಾಗಿ ಎಮ್ಮನ ಮೇಲೆ ರಜೆಗೆ ಹೋಗ್ಬೇಕು. ಎಮ್ಮ ದಯವಿಟ್ಟು ಈ ಮತ್ತೆ ಪುನಃ ಈ ತಾವರಿಗಾರಿಗೆ ಬರಬಾರ್ದು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಮೊದಲು ರಜೆ ಗಳಿಸಿ ಆ ಕಾನೂನು ಚೌಕಟ್ಟು ನಮ್ಮ ಸಾಗರ್ ಅವರು ಏನು ಕಾನೂನು ಚೌಕಟ್ಟಲ್ಲಿ ಆಮೇಲೆ ಎಮ್ಮನ ಮೇಲೆ ಕ್ರಮ ವಹಿಸ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಮನವಿ ಮಾಡಿ ಈ ಒಂದು ಕೈ ಬಿಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಸಾಹೇಬರು ಕೂಡ ನಾವು ಮಾತಾಡಿದ್ದೀನಿ. ಸೊ ನಿಮಗೆ ಏನಿದೆ ಮನವಿ ಪತ್ರನ ಕೊಡಿ, ನಾನು ಇಮಿಡಿಯೇಟ್ ಆಗಿ ಅವ್ರು ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರ ತಂಡ ರಚನೆ ಮಾಡಿ ಯಾರ್ದು ಲೋಪ ಆಗಿದೆ ಸದ್ಯವರೆಗೂ ಆ ಎಮ್ಮನ್ನ ಕಡ್ಡಾಯ ರಜೆ ಮೇಲೆ ಅದನ್ನ ನಮ್ಗೆ ಆರ್ಡರ್ ಕಾಪಿ ಕೊಡ್ರಿ. ಕಡ್ಡಾಯ ರಜೆ ಮೇಲೆ ಕಳಿಸೋದು ಆರ್ಡರ್ ಕಾಪಿ ಕೊಡ್ರಿ. ಪ್ರೊಟೆಸ್ಟ್ ಬಿಡಲ್ಲ ನಾವು. ಠಾಣೆಯವರು PD ಆ್ಯಕ್ಟ್ನಾಗ ಅರೆಸ್ಟ್ ಮಾಡಿದ್ರು ಅದಕ್ಕೆ ಬದ್ಧದಿ. ಈಗ 3 ಜನ ಕಸ್ಟಡಿಗೆ ಹೋಗೋಕೆ ತಯಾರಿದೆ. ಯಾರೆಲ್ಲ ತಯಾರಿದ್ದೀರ? ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡೋ ವಿಷಯಕ್ಕೆ ನಾನು ಈಗಾಗಲೇ ಕೇಳಿದ್ದೀನಿ. ಉನ್ನತ ಮಟ್ಟದ ತನಿಖೆನ ನೀವು ಯಾವ ಹಂತದ ತನಿಖೆ ಮಾಡಿ ಇವರು ತಪ್ಪಿತಸ್ಥರನ್ನು ಕ್ರಮ ಕೈಗೊಳ್ತೀವಿ. ಅದರಲ್ಲಿ 2 ಮಾತಿಲ್ಲ. ಯಾರನ್ನೂ ಇದರಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆ ಕುಟುಂಬ ಯಾರಿಗೆ ಆಗಲಿ. ಈಗ ಲಾಯರ್ ಸಾಹೇಬ್ ನಾವು ಆರೋಪಿಗಳು ಅಂತ ನಾವು ಇವತ್ತು ಸರಿ ಅವ್ರು ತಪ್ಪಿತಸ್ಥರು ಅಂತ ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಕೋರ್ಟಲ್ಲಿ. ಹಾಗೆ ನಮ್ಗೆ ಎನ್ಕ್ವೈರಿನಲ್ಲಿ ನೀವೇನು ಮಾಹಿತಿ ಕೊಡ್ತೀರಾ ಅದರಾದ ಮೇಲೆ ಖಂಡಿತವಾಗೂ ಕ್ರಮ ಕೈಗೊಳ್ತೀವಿ. ತಪ್ಪಿತಸ್ಥರಿಗೆ ಯಾರಿಗೂ ರಕ್ಷಣೆ ಮಾಡೋಂಥ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಈಗ ಆ ಕುಟುಂಬಕ್ಕಾಗಿತ್ತು, ಯಾರ್ಯಾರು ಆಗಿದ್ದಾರೆ ಏನಿಲ್ಲ, ಎಲ್ಲರ ನೋವುಗಳಲ್ಲಿ ಈ ಎಲ್ಲರ ಕುಟುಂಬದಾಗ ಆದರೂ ನೋವು ಸಾಕ್ತಾರೆ. ಅವ್ರು ಏನು ಮಾತಾಡಿದಾರಂತ ಹೇಳ್ತಿರಲ್ಲ, ಆ ಥರ ಮಾತಾಡಿದ್ರೆ ನಾವು ಯಾರ ಮನೆ ಜೊತೆ ಮಾತಾಡಿದ್ವಿ. ಬಟ್ ಅದನ್ನೇನಿದೆಯಲ್ಲ ನಾನು ಮಾತಾಡಿ ಅವ್ರದ್ದು ಏನೈತೆ ವಿವರಣೆ ತಗೋಬೇಕು, ಅದನ್ನು ತಗೊಂಡ್ಬಂದು ಮುಂದೆ ಎಲ್ಲ ಅದರಲ್ಲಿ ಅರ್ಥವಾಗಿದೆ. ಅದರ ನಂತರ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ, ಇಲ್ಲಿಂದಷ್ಟು ಸ್ಥಳ ಬದಲಾವಣೆನ ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತೈತಿ. ಹಾಗಾಗಿ ಅದನ್ನು ಅವ್ರು ನಿರ್ಧಾರ ಮಾಡ್ತಾರೆ. MCC ಇರೋದ್ರಿಂದ ನಾವು ಯಾವುದು ಸಾಮಾನ್ಯವಾಗಿ ಏನು ಡೆಪ್ಯುಟೇಷನ್ಗಳು ಮಾಡ್ತೀವಲ್ಲ, ಇದನ್ನು ಈಗ ಅಪ್ ಟು ಜೂನ್ 4 ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ May 7 ಆದಮೇಲೆ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ. ಬಟ್ ಈ ನಿರ್ಧಾರನ ಜಿಲ್ಲಾಧಿಕಾರಿಗಳು